All of you, good morning, students. Today we are going to discussing about the chapter calibration. This is a very important topic because we are all using the precision measuring instruments in the practical halls and in industry. There are so many precision measuring instruments like vernier caliper, vernier height gauge, micrometer, inside micrometer, and depth gauges. They are all very precision measurements and they need high accuracy to measuring the any workpieces. In respect to that matter, calibration means the accuracy of all the precision measuring instruments decreases as prolonged continuous usage. As this definition, the measuring instruments can loses the accuracy due to the prolonged continuous usage. ನೋಡಿ ನೀವು ದಿನ ಅದನ್ನ ಉಪಯೋಗ ಮಾಡ್ದಂಗೆ ಯಾವುದೇ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅದರಲ್ಲೂ ಅದರ ಅಕ್ಯುರೇಸಿನ ಕಳ್ಕೊಳ್ಳುತ್ತೆ. ವೈ ದೇ ಲೂಸ್ ಅನ್ ದ ಅಕ್ಯುರೇಸಿ? ದಿಸ್ ಈಸ್ ದ ಕ್ವಶನ್ ಅರೈಸಸ್ ಇನ್ ಫ್ರಂಟ್ ಆಫ್ ಆಲ್ because the accuracy decreases. See this figure here, the accuracy decreases due to the mechanical shock, electrical shock, impact load and wear and tear and the surrounding environment. Because mechanical shock means ನೀವು ನಿಮಗೆ ಗೊತ್ತಿರೋ ಹಾಗೆ ನಾವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸನ್ನು ಉಪಯೋಗಿಸ್ತೀವಿ ಅಂದಾಗ ಅದನ್ನು ರಫ್ ಹ್ಯಾಂಡಲ್ ಮಾಡೋದಾಗಲಿ ಅಥವಾ ಅದನ್ನು ಯಾವುದಾದ್ರು ಸ್ಟ್ರೈಕಿಂಗ್ ಟೂಲ್ ಜೊತೆಗೆ ನಮ್ಮ ಇಂಡಸ್ಟ್ರಿ ಒಳಗಿರ್ತಕ್ಕಂಥ ವರ್ಕ್ಶಾಪ್ನ ಬೇರೆ ಬೇರೆ ಟೂಲ್ಸ್ ಜೊತೆಗೆ ಅದನ್ನು ಮಿಕ್ಸ್ ಮಾಡೋದ್ರಿಂದ ಅದಕ್ಕೆ ಮೆಕ್ಯಾನಿಕಲ್ ಶಾಕ್ ಉಂಟಾಗುತ್ತೆ. ಅಥವಾ ಎತ್ತಿ ಬಿಸಾಡೋದು ಅಥವಾ ರಫ್ ಯೂಸ್ ಮಾಡೋದು ಅದ್ರ ಮೇಲೆ ಒಂಥರ ಲೋಡ್ ಬಿದ್ದಂಗಾಗಿ ಅದನ್ನು ಮೆಕ್ಯಾನಿಕಲ್ ಶಾಕ್ ಅಂತ ನಾವು ಕರಿತೀವಿ. ಅದರಿಂದನೂ ಕೂಡ ಅದರ ಅಕ್ಯುರೇಸಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಶಾಕ್. ಇನ್ ಕೇಸ್ ಆಫ್ ವೋಲ್ಟೋಮೀಟರ್, ಆಮೀಟರ್, ಆಮೇಲೆ ರಿಯೋಸ್ಟ್ಯಾಟ್ಗಳಂತಹ ಇನ್ಸ್ಟ್ರೂಮೆಂಟ್ಸಲ್ಲಿ ಅಥವಾ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಶಾಕಿಂದ ಅದರಲ್ಲಿ ಕರೆಂಟ್ ಪಾಸ್ ಆಗೋದ್ರ ಮುಖಾಂತರ ಕಂಟಿನ್ಯೂಯಸ್ ಆಗಿ ಕೆಲವೆಲ್ಲ ನಮಗೆ ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ವಿದ್ಯುತ್ತನ್ನು ಹಾಯಿಸಿನೇ ಇದು ಮಾಡಬೇಕಾಗುತ್ತೆ. ಆಗ ಅದರಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಶಾಕ್ಗೂ ಕೂಡ ಅಕ್ಯುರೇಸಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಲೋಡ್. ಸಡನ್ನಾಗಿ ನಮ್ಮ ಒಂದು ಗಣನೆಗೆ ಬರ್ದೇನೆ ಅದೇನಾದ್ರು ಬಿದ್ದಿದ್ದೇ ಆದರೆ ಅದ್ರ ಮೇಲೆ ಲೋಡ್ ಏನಾದ್ರು ಬಿದ್ದಿದ್ದೇ ಆದರೆ ಅಂಥ ಟೈಮಲ್ಲೂ ಕೂಡ ಅದರ ಅಕ್ಯುರೇಸಿ ಕೆಟ್ಟಾಗುತ್ತೆ. ಯಾವುದ್ರ ಅಕ್ಯುರೇಸಿ? ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವುದೇ ಆಗಲಿ ಅದರ ಅಕ್ಯುರೇಸಿ. ನೆಕ್ಸ್ಟು ಪ್ರೊಲಾಂಗ್ ಯೂಸಸ್, ಕಂಟಿನ್ಯೂಯಸ್ ಯೂಸ್ ಮಾಡಿ ಡೇ ಬೈ ಡೇ ಅದರದ್ದು ಸವಕಳಿ ಉಂಟಾಗಿ ಇನ್ನೂ ಕೂಡ ಅದರ ಅಕ್ಯುರೇಸಿ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ನೋಡಿ, ಯಾವುದೇ ಒಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸನ್ನು ದೇ ಕ್ಯಾನ್ ಸ್ಟೋರ್ ಬಿಲೋ ದ 20 degrees centigrade temperature. In case of such a temperature increases, the automatically deformation take place inside the structure. That's why surrounding environment also causes the decreases the accuracy of measuring instruments. That's why calibration improves the quality of an accuracy of precision measuring instruments. That's why you can do the calibration to such instruments to avoid these type of accuracy decreases. In case of all measuring instruments, the master gauges such as slip gauges and robots like masterpieces can be
matched and compare with the measuring instruments when the calibration. See this definition. Calibration defined as the scientific and systematic method of finding the deviation in instruments by the comparing with the master with high accuracy. ಮಾಸ್ಟರ್ ಪೀಸ್ ಅಂತ ಇರುತ್ತೆ. ಇವನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗಿಂತ ಹೈ ಅಕ್ಯುರೇಸಿ ಒಳಗೆ ಅದನ್ನು ಕಂಪೇರ್ ಮಾಡಿ ನೋಡಿ ಆ ಒಂದು ಇನ್ಸ್ಟ್ರೂಮೆಂಟ್ಸಲ್ಲಿ ಏನಾದ್ರು ಡಿವಿಯೇಷನ್ ಇತ್ತಪ್ಪ ಅಂದರೆ ಅದನ್ನು ಕಂಡುಕೊಳ್ತಕ್ಕಂಥದ್ದು. ದಟ್ಸ್ ವೈ ಕ್ಯಾಲಿಬ್ರೇಷನ್ ಮೀನ್ಸ್, ಸಿ ಒನ್ಸ್ ಅಗೇನ್, ಕ್ಯಾಲಿಬ್ರೇಷನ್ ಡಿಫೈನ್ಡ್ ಆಸ್ ದ scientific and systematic method of finding the deviation of any instrument by compare with a master with higher accuracy. ಮಾಸ್ಟರ್ ಪೀಸಿಂದ ಸೆಟ್ ಮಾಡಬೇಕಾಗುತ್ತೆ. ಮಾಸ್ಟರ್ ಪೀಸ್ ಅಂದರೆ ಯಾವುದು? ಕೆಲವೊಂದು ಸರ್ಫೇಸನ್ನು ನಾವು ಡಿಫೈನ್ ಮಾಡಬೇಕು ಅಂದಾಗ, ಸರ್ಫೇಸನ್ನು ಕಂಪೇರ್ ಮಾಡಬೇಕು ಅಂದಾಗ ಈ ಕ್ಯಾಲಿಬ್ರೇಷನ್ಗೆ ನಾವು ರುಬರ್ಟ್ಸನ್ನು ಒಂದು ಮಾಸ್ಟರ್ ಪೀಸನ್ನು ತಗೊಳ್ತೀವಿ. ಮತ್ತೊಂದು ಯಾವುದಾದ್ರೂ ನಾವು ಮೈಕ್ರೋಮೀಟ್ರ್ ಮತ್ತಿನ್ಯಾವುದೇ ಒಂದು ವರ್ನಿಯರ್ ಕ್ಯಾಲಿಪರ್ನ ನಾವು ಕಂಪ್ಯಾರಿಸನ್ ಮಾಡಬೇಕು ಅಂದಾಗ ಸ್ಲಿಪ್ ಗೇಜಸನ್ನು ಯೂಸ್ ಮಾಡ್ತೀವಿ. ಈ ಥರದ ಐಟಮ್ಸ್ನೆಲ್ಲ ನಾವು ಮಾಸ್ಟರ್ ಪೀಸಸ್ ಅಂತ ಪರಿಗಣಿಸಬಹುದು. ನೆಕ್ಸ್ಟ್, ವೈ ಶುಡ್ ಬಿ ಕ್ಯಾಲಿಬ್ರೇಟ್ ದ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್? ಹೌದಪ್ಪ, ನೀವು ಕ್ಯಾಲಿಬ್ರೇಷನ್ ಮಾಡ್ತೀವಿ ಅಂತೀವಿ, ಡಿವಿಯೇಷನ್ ಫೈಂಡ್ ಔಟ್ ಆಗುತ್ತೆ ಅಂತೀವಿ. ಹಂಗಾರೆ ಅದ್ರ ಉದ್ದೇಶ ಏನು? ಯಾಕೆ ಮಾಡ್ತೀವಿ ನಾವು? ವೈ ಶುಡ್ ಬಿ ಕ್ಯಾಲಿಬ್ರೇಟ್ ದ measuring instruments? Measuring instruments can calibrated due to such these reasons. For these reasons, according to the recommendation of the manufacturer. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ಗೆ ಒಂದು ರೆಕಮೆಂಡೇಷನ್ ಇರುತ್ತೆ, ಇದಕ್ಕಿಂತದೇ ಒಂದು ಕ್ವಾಲಿಟಿ ಇರಬೇಕು, ಇಷ್ಟೇ ಅಕ್ಯುರೇಸಿ ಇರಬೇಕು ಅಂತ. ಆ ಅಕ್ಯುರೇಸಿಗೆ ಅಕಾರ್ಡಿಂಗ್ ಟು ದ ರೆಕಮೆಂಡೇಷನ್ ಆಫ್ ಮ್ಯಾನುಫ್ಯಾಕ್ಚರ್ ಅಕ್ಯುರೇಸಿಗೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ, ನೆಕ್ಸ್ಟ್ ಸಾಕಷ್ಟು ಯೂಸ್ ಆದಮೇಲೆ ಆ ಅಕ್ಯುರೇಸಿಗೆ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಇದನ್ನು ಕ್ಯಾಲಿಬ್ರೇಷನ್ ಮಾಡಬೇಕು. ನೆಕ್ಸ್ಟ್, ಆಫ್ಟರ್ ಎನಿ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಶಾಕ್, ಸಾಕಷ್ಟು ಯೂಸ್ ಆದಾಗ ಮೆಕ್ಯಾನಿಕಲ್ ಶಾಕ್ ಮತ್ತು ಎಲೆಕ್ಟ್ರಿಕಲ್ ಶಾಕಿಂದ ಅಕ್ಯುರೇಸಿ ಡಿಕ್ರೀಸ್ ಆಗಿದೆ ಅಂತ ತಿಳ್ಕೊಂಡ್ವಿ, ಅದನ್ನು ಸರಿ ಮಾಡಲಿಕ್ಕೆ ನಾವು ಕ್ಯಾಲಿಬ್ರೇಷನ್ನೇ ಮಾಡಬೇಕು. ನೆಕ್ಸ್ಟ್, ಕ್ಯಾಲಿಬ್ರೇಷನನ್ನು ಪೀರಿಯಾಡಿಕಲಿ, ಮೀನ್ಸ್ ಪ್ರತಿಯೊಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗೆ ಒಂದು ತಿಂಗಳಿಗೆ ಒಂದು ಸಲನೋ, ವಾರಕ್ಕೆ ಒಂದು ಸಲನೋ, ವರ್ಷದಲ್ಲಿ ಒಂದು ಸಲನೋ ಅದನ್ನು ನಾವು ಕ್ಯಾಲಿಬ್ರೇಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅಲ್ಲಿ ಸಾಕಷ್ಟು ಕಂಪ್ನಿನ ಮುದ್ರಿಸಲಾಗಿದೆ. ಆ ರೀತಿಯಾಗಿ ನಾವು ಪೀರಿಯಾಡಿಕಲಿ ನಾವು ಅದನ್ನು ಕ್ಯಾಲಿಬ್ರೇಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ನ ತಗೋಣ. ಇಲ್ಲಿ ಔಟ್ಸೈಡ್ ಮೈಕ್ರೋಮೀಟರ್, ಇದನ್ನು ನಾವು ಕ್ಯಾಲಿಬ್ರೇಷನ್ ಹೆಂಗಪ್ಪ ಮಾಡಬೇಕು? ಸ್ಟೆಪ್ಸ್ ಆಫ್ ಕ್ಯಾಲಿಬ್ರೇಷನ್ ಏನು ಮಾಡಬೇಕು? ಜೀರೋ ಸೆಟ್ಟಿಂಗ್ ನೋಡ್ಕೋಬೇಕು. ಮೆಜರಿಂಗ್ ಜೀರೋ ಸೆಟ್ಟಿಂಗ್ ವಿತ್ ಮೆಜರಿಂಗ್ ಫೇಸಸ್ ಇನ್ ಕ್ಲೋಸ್ಡ್ ಪೊಸಿಷನ್. ಮೈಕ್ರೋಮೀಟರ್ನ ಎರಡೂ ಫೇಸನ್ನು ಕ್ಲೋಸ್ಡ್ ಪೊಸಿಷನಲ್ಲಿ ನೋಡಿಕೊಂಡು ಅದ್ರ ಜೀರೋ ಸೆಟ್ಟಿಂಗ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಚೆಕಿಂಗ್ ಫ್ಲಾಟ್ನೆಸ್ ಆ್ಯಂಡ್ ಪ್ಯಾರಲಲಿಸಮ್ ವಿತ್ ನೌನ್ ಅಕ್ಯುರೇಸಿ ಆಫ್ ಸ್ಲಿಪ್ ಗೇಜಸ್. ಸ್ಲಿಪ್ ಗೇಜನ್ನು ತೊಗೊಂಡು ಗೊತ್ತಾದ ಒಂದು ಅಕ್ಯುರೇಸಿಗೆ ಅದರ ಫ್ಲ್ಯಾಟ್ನೆಸ್ಸು ಮತ್ತು ಪ್ಯಾರಲಿಸಮ್ನ ಚೆಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸನ್ನು ನಾವು ಕ್ಯಾಲಿಬ್ರೇಷನ್ ಮಾಡೋದ್ರಿಂದ ಅದರ ಒಂದು ಅಕ್ಯುರೇಸಿ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳೇ. ಆ ಒಂದು ವಿಷಯವಾಗಿ ನೀವು ಆ ಒಂದು ಅಕ್ಯುರೇಸಿನ ಡಿಕ್ರೀಸ್ ಆಗೋದನ್ನು ತಡಿಬೇಕಂದ್ರೆ, ಟು ಅವಾಯ್ಡ್ ಸಚ್ ಎ inaccuracy, we should use the measuring instruments properly in the workshop. ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು ವಿಷಯ ನಿಮಗೆ ಮನನವಾಗಿದೆ ಅಂತ ತಿಳ್ಕೊಂಡು ಇಂದಿನ ಒಂದು ತರಗತಿನ ತಾವೆಲ್ಲ ಆಲಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.